ನಿಮ್ಗೆ ಯಾವತ್ತಾದರೂ ಈ ಥರ ಅನಿಸಿದೆಯಾ? ದಿನ ಪೂರ್ತಿ ಬ್ಯುಸಿಯಾಗಿದ್ದೆ, ಬಟ್ ಏನೂ ಪ್ರೊಡಕ್ಟಿವ್ ಆಗಿ ಮಾಡಲೇ ಇಲ್ವಲ್ಲ? ಎಷ್ಟೋ ವಿಷಯಗಳು ಮಾಡಿದ್ದೀನಿ ದಿನ ಪೂರ್ತಿನೂ, ಬಟ್ ಅದು ಯಾವುದೂ ಮ್ಯಾಟರೇ ಆಗಿಲ್ವಲ್ಲ? ಆ್ಯಂಡ್ ಇನ್ನು ಕೆಲವೊಂದು ದಿನಗಳು ಔಟ್ ಆಫ್ ಕಂಟ್ರೋಲ್, ಲೇಟಾಗಿ ಎದ್ದೊಳೋದು, ಎಷ್ಟೋ ವಿಷಯಗಳು ಮರ್ತೇ ಹೋಗೋದು ಮಧ್ಯದಲ್ಲಿ, ಹರಿಬರಿ ರಶ್ ಆಗಿ ದಿನಾನ ಸಾಗಿಸ್ತಾ ಇರೋದು, ಇದೆಲ್ಲದನ್ನು ಯಾವತ್ತಾದರೂ ಅನಿಸಿದೆಯಾ? ನಾನು ಕೆಲವೊಂದು ವರ್ಷಗಳಿಂದೆ ಇದೇ ಸ್ಟೇಟ್ ಆಫ್ ಮೈಂಡಲ್ಲಿದ್ದೆ, ಕನ್ಫ್ಯೂಸ್ಡ್, ಮೆಂಟಲಿ ಎಕ್ಸಾಸ್ಟೆಡ್ ಆ್ಯಂಡ್ ಟಯರ್ಡ್. ಆ್ಯಂಡ್ ಹಾನೆಸ್ಟಾಗಿ ಹೇಳಬೇಕು ಅಂತಂದರೆ ಐ ವಾಸ್ ಲಾಸ್ಟ್ ಅಂಟಿಲ್ ಐ ಡಿಸ್ಕವರ್ಡ್ ದ ಪವರ್ ಆಫ್ ರೊಟೀನ್ಸ್. ಇವತ್ತಿನ ವಿಡಿಯೋ ದ ಪವರ್ ಆಫ್ ರೊಟೀನ್ಸ್, ಅಥವಾ ರೊಟೀನ್ಸ್ ಅಂದರೆ ಏನು, ಹೇಗೆ ಬಿಲ್ಡ್ ಮಾಡೋದು, ಹೌ ಡು ಯು ಸ್ಟಿಕ್ ಆನ್ ಟು ಯುವರ್ ರೊಟೀನ್ಸ್, ಆ್ಯಂಡ್ ಯಾವ್ಯಾವ ಮಿಸ್ಟೇಕ್ಸ್ನ ನೀವು ಮಾಡ್ಬೋದು ಅನ್ನೋದಾಗಿರುತ್ತೆ. ಆ್ಯಂಡ್ ಆ್ಯಸ್ ಐ ಆಲ್ವೇಸ್ ಸೇ, ಏನಾದರೂ ಪ್ರೊಡಕ್ಟಿವ್ ಮಾಡ್ತಾ ಈ ವಿಡಿಯೋನ ಕೇಳಿಸ್ಕೊಳ್ಳಿ. ಕ್ಲೋತ್ಸ್ನ ಫೋಲ್ಡ್ ಮಾಡ್ತಾ ಕೇಳಿಸ್ಕೊಳ್ಳಿ, ಅಥವಾ ವಾಕಿಂಗ್ ಮಾಡ್ತಾ ಕೇಳಿಸ್ಕೊಳ್ಳಿ, ಅಡುಗೆ ಮಾಡ್ತಾ, ಎನಿಥಿಂಗ್ ಪ್ರೊಡಕ್ಟಿವ್ ಮಾಡ್ತಾ ಕೇಳಿಸ್ಕೊಳ್ಳಿ ಅನ್ನೋದು ನನ್ನ ಒಂದು ಸಣ್ಣ ರಿಕ್ವೆಸ್ಟ್. ಸೊ ಶುರು ಮಾಡೋಣವಾ? ಈ ರೊಟೀನ್ಸ್ ಅಂದ್ರೇ ಏನು? ವಾಟ್ ಆರ್ ದೀಸ್ ರೊಟೀನ್ಸ್? ಕೆಲವೊಂದು ಅಭ್ಯಾಸಗಳನ್ನ ಅಥವಾ ಆ್ಯಕ್ಷನ್ಸ್ನ ಅಥವಾ ಕೆಲವೊಂದು ಸಣ್ಣ ಸಣ್ಣ ವಿಷಯಗಳನ್ನ ಪದೇ ಪದೇ ಮಾಡ್ತಾ ಇರೋದನ್ನೇ ರೊಟೀನ್ಸ್ ಅಂತಾರೆ, ವಿತೌಟ್ ಈವನ್ ಥಿಂಕಿಂಗ್. ನಾವು ಯೋಚನೆನೇ ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್, ಬೆಳಗ್ಗೆ ಎದ್ದಾಗ ರಿಫ್ರೆಶ್ ಆಗ್ತೀವಿ, ಬ್ರೇಕ್ಫಾಸ್ಟ್ ಮಾಡ್ಕೊತೀವಿ, ಕೆಲಸಕ್ಕೆ ಹೋಗ್ತೀವಿ, ರೆಡಿ ಆಗ್ತೀವಿ, ಕೆಲಸಕ್ಕೆ ಹೋಗ್ತೀವಿ. ಇದೆಲ್ಲ ಇಟ್ಸ್ ಅ ಪಾರ್ಟ್ ಆಫ್ ಯುವರ್ ರೊಟೀನ್, ಪಾರ್ಟ್ ಆಫ್ ಯುವರ್ ಡೇ. ಇದನ್ನು ಯಾವುದೂ ನಮ್ಗೆ ಯಾರು ಹೇಳಬೇಕು ಅಂತಲ್ಲ, ಇಟ್ ಆಟೋಮೆಟಿಕ್ಲಿ ಹ್ಯಾಪನ್ಸ್. ಇದು ಯಾವುದು ಕಾಂಪ್ಲಿಕೇಟೆಡ್ ಅಂತಲೂ ನಮ್ಗೆ ಅನಿಸಲ್ಲ, ಸ್ಟ್ರಿಕ್ಟ್ ಅಂತಲೂ ಅನಿಸೋದೇ ಇಲ್ಲ, ಬಿಕಾಸ್ ಇಟ್ ಈಸ್ ಅ ಪ್ಯಾಟರ್ನ್. ನಮ್ಮ ಡೇ ಇದೇ ಥರನೇ ಶುರುವಾಗುತ್ತೆ. ಡಿಫ್ರೆನ್ಸ್ ಎಲ್ಲಿ ಅಂತಂದಾಗ, ಇದು ಡಿಫಾಲ್ಟ್ ರೊಟೀನ್, ಇದು ಆಬ್ವಿಯಸ್ ಆಗಿ ಪ್ರತಿಯೊಬ್ಬರು ಮಾಡುವಂಥದ್ದು ಈ ಮೊದಲನೇ ಫಸ್ಟ್ ಫ್ಯೂ ಅವರ್ಸ್ ಆಫ್ ದ ಡೇ. ಆದರೆ ಇಂಟೆನ್ಷ್ನಲಿ ನಾವು ನಮ್ಮ ರೊಟೀನ ಕ್ರಿಯೇಟ್ ಮಾಡ್ಕೊತೀವಲ್ಲ, ನಮ್ಮ ಲೈಫ್ ತಕ್ಕಂಗೆ ಅಥವಾ ನಮ್ಮ ಲೈಫ್ ಗೋಲ್ಸ್ಗೆ ರಿಲೇಟ್ ಆಗುವಂಥದ್ದು, ಅಂಥ ರೊಟೀನ್ಸ್ನ ನಾವು ಸೆಟ್ ಮಾಡ್ಕೊಂಡಾಗಲೇ ಆ ರಿಯಲ್ ಡಿಫ್ರೆನ್ಸ್ ಅನ್ನೋದು ಕಾಣುತ್ತೆ. ರ್ಯಾಂಡಮ್ಮಾಗೆ ದಿನ ಹೇಗೆ ನಡೆಯುತ್ತೋ ಆ ಥರ ಹೋಗ್ಬಿಡ್ತೀನಿ, ಇದನ್ನು ನಾನು ಫಿನಿಷ್ ಮಾಡ್ಕೊತೀನಿ ಅಂತಂದಾಗ ಗ್ರೋತ್ ನಿಮಗೆ ಸಿಗೋದೇ ಇಲ್ಲ. ರೊಟೀನ್ ಅಂತ ನಾವು ಸೆಟ್ ಮಾಡಿ ನಾವು ನಮಗೆ ಅಂತ ಚೂಸ್ ಮಾಡಿಕೊಂಡಾಗ ಲೈಫ್ ತುಂಬಾ ಕಂಟ್ರೋಲಲ್ಲಿರುತ್ತೆ, ವೆರಿ ಕಾಮ್ ಅಂತ ಅನಿಸ್ತಾ ಇರುತ್ತೆ, ಆ್ಯಂಡ್ ಮೇನಾಗೆ ವೆರಿ ವೆರಿ ಪ್ರೊಡಕ್ಟಿವ್. ಈ ರೊಟೀನ್ಸ್ನ ನೀವು ಗೈಡ್ ಥರ ಅನ್ಕೊಬೋದು. ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಏನನ್ನು ನಾನು ಪ್ರಯಾರಿಟೈಸ್ ಮಾಡಿದ್ದೀನಿ ಅನ್ನೋದನ್ನೆಲ್ಲ ನಾವು ಸೆಟ್ ಮಾಡ್ಕೊಂಡಾಗ ಲೈಫ್ ಬಿಕಮ್ಸ್ ವೆರಿ ಈಸಿ. ಸೊ ಹಿಯರ್ಸ್ ಅ ಕ್ವೆಶನ್: ನೀವು ಡಿಫಾಲ್ಟಾಗೆ ಯಾವುದೋ ಒಂದು ರೊಟೀನ್ನ ಜಸ್ಟ್ ರ್ಯಾಂಡಮಾಗೆ ಫಾಲೋ ಮಾಡ್ತಾ ಇದ್ದೀರಾ, ಅಥವಾ ನಿಮಗೆ ಅಂತ ನಿಮ್ಮ ಲೈಫ್ ಗೋಲ್ಸ್ಗೆ ಸಿಂಕ್ರನೈಸ್ ಆಗುವಂಥ ರೊಟೀನ್ಸ್ನ ಸೆಟ್ ಮಾಡ್ಕೊಂಡಿದ್ದೀರಾ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಯಾಕೆ ಈ ರೊಟೀನ್ಸ್ ಅಷ್ಟು ಇಂಪಾರ್ಟೆಂಟ್? ವೈ ಡು ವಿ ಹ್ಯಾವ್ ಟು ಫಾಲೋ ಇಟ್? ಅಥವಾ ಯಾಕೆ ಇದು ಅಷ್ಟು ಮುಖ್ಯ ಅಂತಂದರೆ, ಎಷ್ಟೋ ಸಕ್ಸಸ್ಫುಲ್ ಪೀಪಲ್ ಪಾಡ್ಕಾಸ್ಟ್ ವೀಡಿಯೋಸ್ನ ನೋಡಿದ್ರೆ ನೀವು ಅವರೊಂದು ರೊಟೀನ ಸೆಟ್ ಮಾಡ್ಕೊಂಡಿರ್ತಾರೆ. ಏನೇ ಆದ್ರೂ ಅದನ್ನು ಅವ್ರು ಯಾವುದೇ ಕಾರಣಕ್ಕೂ ಬದಲಾಯಿಸೋದಕ್ಕೆ ಹೋಗೋದೇ ಇಲ್ಲ. ಅವರು 5 o'clock ಎದ್ದೇಳ್ತಾರೆ, ಕೋಲ್ಡ್ ಶವರ್ ತೊಗೊತಾರೆ, ನೆಕ್ಸ್ಟ್ ಜಿಮ್ಗೆ ಹೋಗ್ತಾರೆ, ದೆನ್ ದೇ ಜಾಟ್ ಡೌನ್, ದೇ ಆರ್ ಗ್ರೇಟ್ಫುಲ್. ಆ ಥರ ಅವ್ರದ್ದೇ ಆದಂಥ ಲೈಫ್ಗೆ ಸಿಂಕ್ರನೈಸ್ ಆಗಿರುವಂಥ ರೊಟೀನ್ಸ್ನ ಮಾಡ್ಕೊಂಡಿರ್ತಾರೆ. ಆ್ಯಂಡ್ ಅವ್ರು ಎಲ್ಲೇ ಇದ್ರೂ ಅದನ್ನು ಬಿಡ್ದಂಗೆ ಫಾಲೋ ಮಾಡ್ತಾರೆ. ಆಗಲೇ ದೇ ಆರ್ ಕಾಲ್ಡ್ ಸಕ್ಸಸ್ಫುಲ್ ಅಲ್ವಾ? ಸೊ ನಮ್ಮ ಲೈಫಲ್ಲಿ ನಾವು ಏನೋ ಒಂದು ಗ್ರೋತ್ ಕಡೆ ಹೋಗಬೇಕು, ಅಥವಾ ಸಕ್ಸಸ್ ಆಗಬೇಕು, ಅಥವಾ ಜಸ್ಟ್ ಲೈಫ್ನ ಒಂದು ಮೀನಿಂಗ್ಫುಲ್ ವೇಯಲ್ಲಿ ಟರ್ನ್ ಔಟ್ ಮಾಡಬೇಕು ಅಂತಂದಾಗ ವಿ ನೀಡ್ ಟು ಹ್ಯಾವ್ ದೀಸ್ ರೊಟೀನ್ಸ್. ರೊಟೀನ್ಸ್ ಆರ್ ವೆರಿ ವೆರಿ ಪವರ್ಫುಲ್. ಈ ಸಣ್ಣ ಸಣ್ಣ ಬದಲಾವಣೆಗಳು ಅಷ್ಟು ಡಿಫ್ರೆನ್ಸ್ ತರುತ್ತೆ ಲೈಫಲ್ಲಿ. ನಾನು ಹೇಳ್ದಾಗೆ ಲೈಫಲ್ಲಿ ಅಥವಾ ನಮ್ಮ ಡೇ ಮೇಲೆ ನಮಗೆ ಕಂಟ್ರೋಲ್ ಅನ್ನೋದೊಂದಿರುತ್ತೆ. ಆ್ಯಂಡ್ ಡಿಸೈಡ್ ಮಾಡ್ತಾ ಮಾಡ್ತಾ ಮೆಂಟಲಿ ಎಷ್ಟೊಂದು ಸ್ಟ್ರೆಸ್ ತೊಗೊಂಡಿರ್ತೀವಿ, ಆ ಸ್ಟ್ರೆಸ್ನ ಕಮ್ಮಿ ಮಾಡುತ್ತೆ. ಮೆಂಟಲ್ ಎನರ್ಜಿನ ಸೇವ್ ಮಾಡಿ ಯಾವುದೋ ಒಂದು ಪ್ರೊಡಕ್ಟಿವ್ ವಿಷಯದಲ್ಲಿ ಯೂಸ್ ಮಾಡ್ಕೊಳ್ಳೋ ಹಾಗೆ ಮಾಡುತ್ತೆ. ಆ್ಯಂಡ್ ಕನ್ಸಿಸ್ಟೆನ್ಸಿನ ಬಿಲ್ಡ್ ಮಾಡುತ್ತೆ. ಮೇಯ್ನಾಗಿ ಮನುಷ್ಯನಿಗೆ ಡಿಸಿಪ್ಲಿನ್ ಆ್ಯಂಡ್ ಕನ್ಸಿಸ್ಟೆನ್ಸಿ ಈಸ್ ವೆರಿ ಇಂಪಾರ್ಟೆಂಟ್. ಇದನ್ನು ಈ ರೊಟೀನ್ ಬಿಲ್ಡ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ, ಟೈಮ್ನ ಸೇವ್ ಮಾಡುತ್ತೆ, ಆ್ಯಂಡ್ ಎಷ್ಟೆಲ್ಲ ಬದಲಾವಣೆಗಳಾಗುತ್ತೆ ಗೊತ್ತಾ? ಇಷ್ಟೆಲ್ಲ ಆದಾಗಲೇ ದ ರಿಯಲ್ ಗ್ರೋತ್ ಹ್ಯಾಪನ್ಸ್. ಓಕೆ, ಬಿಫೋರ್ ಐ ಕಂಟಿನ್ಯೂ, ಈ ವ್ಲಾಗಲ್ಲಿ ಏನು ನಡೀತಿದೆ ಅಂತ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಮಕ್ಕಳಿಗೆ ಸಮ್ಮರ್ ವೆಕೇಷನ್, ಆದಷ್ಟು ಎಷ್ಟೆಲ್ಲ ಆ್ಯಕ್ಟಿವಿಟೀಸಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡೋದಕ್ಕೆ ಆಗುತ್ತೋ ಅಷ್ಟೆಲ್ಲ ಆ್ಯಕ್ಟಿವಿಟೀಸಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡ್ತೀನಿ. ಕುಕ್ಕಿಂಗ್, ಕ್ಲೀನಿಂಗ್ ಎಲ್ಲದೂ ಅಷ್ಟೇ. ಸೊ ಇವತ್ತು ಅವ್ರಿಗೆ ಜ್ಯೂಸ್ ಮಾಡೋದಕ್ಕೆ ಅಂತ ಒಂದು ಟಾಸ್ಕ್ನ ಕೊಟ್ಟಿದ್ದೆ. ಸೊ ನೀಟಾಗಿ ಜ್ಯೂಸ್ ಎಲ್ಲ ಮಾಡಿಟ್ಟು ಅದಾದ ನಂತರ ಭಾರ್ಗವಿ ಇನ್ನೇನು 10th grade ಅಲ್ವಾ, ಸೊ ಶಿ ವಾಸ್ ಹೆಲ್ಪಿಂಗ್ ಮೀ ಮೋರ್ ಇನ್ ಬ್ರೆಡ್ ಎಲ್ಲ ಟೋಸ್ಟ್ ಮಾಡ್ಕೊಡೋದ್ರಲ್ಲೆಲ್ಲ ಹೆಲ್ಪ್ ಮಾಡ್ತಿದ್ರು. ಆ್ಯಂಡ್ ಇವತ್ತಿನ ಬ್ರೇಕ್ಫಾಸ್ಟ್ ಬ್ರೆಡ್ ಆ್ಯಂಡ್ ವೆಜಿಟಬಲ್ ಆಮ್ಲೆಟ್
ಅಂತಂದಾಗ ಜಸ್ಟ್ ನಾನು ಎಗ್ಸ್ನ ಆ್ಯಡ್ ಮಾಡೋದಿಲ್ಲ, ಅದರಲ್ಲಿ ಮಶ್ರೂಮ್ಸ್, ಆನಿಯನ್ಸ್, ಟೊಮೆಟೊ, ಎಷ್ಟೆಲ್ಲ ತರಕಾರಿ ಆಗುತ್ತೋ ಅದೆಲ್ಲನೂ ಆ್ಯಡ್ ಮಾಡ್ತೀನಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರ್, ಸಾಲ್ಟ್ ಇದನ್ನೆಲ್ಲ ಆ್ಯಡ್ ಮಾಡಿ ವೆಜಿಟೇಬಲ್ ಆಮ್ಲೆಟ್ನ ಮಾಡಿಕೊಟ್ಟು ವಾಟರ್ಮೆಲನ್ ಜ್ಯೂಸ್ ಜೊತೆಗೆ ಬ್ರೆಡ್ ಟೋಸ್ಟ್. ಇದಾಗಿತ್ತು ನಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಸೊ ರೊಟೀನ್ಸ್ ಬಗ್ಗೆ ಗೊತ್ತಾಯಿತು, ಯಾಕೆ ರೊಟೀನ್ಸ್ ಇಷ್ಟೆಲ್ಲ ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಯಿತು. ಈಗ ದ ಬಿಗ್ಗೆಸ್ಟ್ ಕ್ವೆಶನ್ ಅಂತಂದರೆ, ಹೇಗೆ ಈ ರೊಟೀನ್ಸ್ನ ಬಿಲ್ಡ್ ಮಾಡೋದು? ಹೌ ಡು ಯು ಫಾರ್ಮ್ ಯುವರ್ ಓನ್ ರೊಟೀನ್ಸ್? ನಾನು ಕೆಲವೊಂದು ಪ್ರಾಕ್ಟಿಸಸ್ನ ಇಂಪ್ಲಿಮೆಂಟ್ ಮಾಡಿ ಟ್ರಯಲ್ ಎರರ್ ಎಲ್ಲ ಮಾಡಿ ಕೆಲವೊಂದು ವಿಷಯಗಳು ಇಟ್ ವರ್ಕ್ಡ್ ಔಟ್ ಫಾರ್ ಮೀ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇದನ್ನು ಟ್ರೈಔಟ್ ಮಾಡಿ ನಿಮ್ಗೆ ವರ್ಕೌಟ್ ಆದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಮೊದಲನೇದಾಗಿ ಸ್ಟಾರ್ಟ್ ಸ್ಮಾಲ್. ಆಲ್ವೇಸ್ ಸ್ಟಾರ್ಟ್ ಸ್ಮಾಲ್. ಕಂಪ್ಲೀಟ್ ಡೇನ ನೀವು ಚೇಂಜ್ ಮಾಡಿ ಡಿಫ್ರೆಂಟಾಗೆ ಕ್ರಿಯೇಟ್ ಮಾಡಿಬಿಟ್ಟು ಫಾಲೋ ಮಾಡ್ತೀನಿ ಅಂತಂದಾಗ ಇಟ್ ಡಸಂಟ್ ವರ್ಕೌಟ್. ನಿಮ್ಮ ಡೇಯಲ್ಲಿ ಯಾವುದೋ ಒಂದು 2 ಹ್ಯಾಬಿಟ್ಸ್ನ ಆ್ಯಡ್ ಮಾಡಬೇಕು ಅಥವಾ ಚೇಂಜ್ ಮಾಡಬೇಕು ಅಂದಾಗ ಎರಡೆರಡು ಸ್ಮಾಲ್ 2-3 ಹ್ಯಾಬಿಟ್ಸ್ನ ಚೇಂಜ್ ಮಾಡ್ತಾ ಸ್ಲೋ ಆಗಿ ನಿಮ್ಮ ದಿನ ಕಂಪ್ಲೀಟಾಗಿ ಚೇಂಜ್ ಮಾಡ್ಕೋಬೇಕು ಅಂತಂದರೆ ನೀವು ಈ ಥರ ಟ್ರೈ ಮಾಡ್ಬೋದು. ಡೇ ಫುಲ್ ಚೇಂಜ್ ಮಾಡಿಬಿಡ್ತೀನಿ ಅಂತಂದರೆ ಯು ಆರ್ ಆನ್ ದ ರಾಂಗ್ ಟ್ರ್ಯಾಕ್. ಸೆಕೆಂಡ್ ಥಿಂಗ್, ಹ್ಯಾಬಿಟ್ ಸ್ಟ್ಯಾಕಿಂಗ್. ಇದ್ರ ಬಗ್ಗೆ ನಾನು ಶಾರ್ಟ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾವುದೋ ಒಂದು ಫಾಲೋ ಮಾಡ್ತಿರುವಂಥ ಹ್ಯಾಬಿಟ್ ಜೊತೆಗೆ ನಿಮಗೆ ಹೊಸದಾಗಿ ಆ್ಯಡ್ ಮಾಡಬೇಕು ಅನ್ನೋವಂಥ ಹ್ಯಾಬಿಟ್ ಇದ್ದರೆ ಅವೆರಡನ್ನೂ ಜೊತೆಯಲ್ಲಿ ಮಾಡಿದಾಗ ಇಟ್ ಕ್ರಿಯೇಟ್ಸ್ ಅ ರೊಟೀನ್. ಫಾರ್ ಎಕ್ಸಾಂಪಲ್, ಬೆಳಗ್ಗೆ ಎದ್ದಿದ ತಕ್ಷಣ ಆಬ್ವಿಯಸ್ಲಿ ಬ್ರಷ್ ಮಾಡ್ಕೊತೀವಿ. ಸೊ ಬ್ರಷ್ ಮಾಡಿದ ನಂತರನೇ ನಾನು ವಾರ್ಮ್ ವಾಟರ್ ಕುಡಿಬೇಕು ಅಥವಾ ಡಿಟಾಕ್ಸ್ ವಾಟರ್ ಕುಡಿಬೇಕು ಅನ್ನೋ ಮೈಂಡ್ಸೆಟ್ಗೆ ನೀವು ಬಂದಾಗ ಆಲ್ರೆಡಿ ಮಾಡ್ತಿರೋ ಹ್ಯಾಬಿಟ್ಗೆ ಇನ್ನೊಂದು ಹ್ಯಾಬಿಟ್ ಜಾಯ್ನ್ ಆಗಿ ಇಟ್ ಫಾರ್ಮ್ಸ್ ದಟ್ ರೊಟೀನ್. ಫಾರ್ ಎಕ್ಸಾಂಪಲ್, ಲಂಚ್ ಮಾಡ್ತೀವಿ. ಲಂಚ್ ಇಮಿಡಿಯೇಟಾಗಿ ಆಗಿದ ತಕ್ಷಣ ನಾನು 10 ಮಿನಿಟ್ಸ್ ವಾಕ್ ಮಾಡ್ತೀನಿ ಅಂತ ನೀವು ಮೈಂಡ್ ಸೆಟ್ ಮಾಡ್ಕೊಂಡಾಗ ಆಟೋಮೆಟಿಕ್ಕಾಗಿ ಅದಾಗ್ತಾ ಬರುತ್ತೆ. ಡಿನ್ನರ್ ಆಗಿದ ತಕ್ಷಣ ನಾನು ನೆಕ್ಸ್ಟ್ ಡೇ ಟು ಡೂ ಲಿಸ್ಟ್ನ ಮಾಡ್ಕೊತೀನಿ ಅಂತ ನೀವು ಪ್ಲ್ಯಾನ್ ಮಾಡ್ಕೊಂಡಾಗ ಆಟೋಮೆಟಿಕ್ಕಾಗಿ ಮಾಡ್ತಾ ನಿಮ್ಮ ಬ್ರೈನ್ ಅದಕ್ಕೆ ಸಿಂಕ್ರನೈಸ್ ಆಗಿ ಅಡ್ಜಸ್ಟ್ ಆಗಿ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದು ರಿಜಿಸ್ಟರ್ ಆಗಿ ಆಟೋಮೆಟಿಕ್ಕಾಗಿ ಮಾಡ್ತಾ ಹೋಗ್ತೀರಾ. ಸೊ ಹ್ಯಾಬಿಟ್ ಸ್ಟ್ಯಾಕಿಂಗ್ ಹೆಲ್ಪ್ಸ್ ಅ ಲಾಟ್. ನೆಕ್ಸ್ಟ್ ಸ್ಟೆಪ್, ನಾನ್ ನೆಗೋಷಿಯಬಲ್. ಕೆಲವೊಂದು ವಿಷಯಗಳನ್ನ ನಾನು ಮಾಡ್ತೀನಿ, ಚೇಂಜ್ ಮಾಡೋದೇ ಇಲ್ಲ. ಯಾವುದೇ ಪರಿಸ್ಥಿತಿ ಇದ್ರೂ ಈ ಕೆಲವೊಂದು ವಿಷಯಗಳನ್ನ ನಾನು ಮಾಡ್ತೀನಿ ಅಂತ ನಿಮ್ಮ ನಾನ್ ನೆಗೋಷಿಯಬಲ್ ಥಿಂಗ್ಸ್ನ ಫಿಕ್ಸ್ ಮಾಡ್ಕೊಂಬಿಡಿ. ಓಕೆ, ಅದು ಡಿಪೆಂಡ್ಸ್ ಆನ್ ಯುವರ್ ಲೈಫ್. ಫಾರ್ ಎಕ್ಸಾಂಪಲ್, ಎವ್ರಿ ಸಂಡೇ ನಾನು ಮೀಲ್ ಪ್ಲ್ಯಾನ್ ಮಾಡ್ಕೊತೀನಿ, ಮೀಲ್ ಪ್ರೆಪ್ ಮಾಡ್ಕೊತೀನಿ ಆ್ಯಂಡ್ ವೆಜಿಟೇಬಲ್ ರೀಸ್ಟಾಕ್ ಮಾಡ್ಕೊತೀನಿ. 99% ನಾನು ಇದನ್ನು ಫಾಲೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇನ್ 1% ಮೇ ಬಿ ನಾನು ಹೊರಗಡೆ ಹೋಗಿದ್ರೆ ಅಥವಾ ಬೇರೆ ಒಂದು ವಿಷಯ ಇದ್ದಾಗ ಐ ಮೈಟ್ ನಾಟ್ ಡೂ ಇಟ್. ಬಟ್ 99% ನಾನು ಇದನ್ನು ನಾನ್ ನೆಗೋಷಿಯಬಲ್ ಆಗಿ ಫಿಕ್ಸ್ ಮಾಡಿಕೊಂಡು ಮಾಡ್ತೀನಿ. ಸೊ ದ್ಯಾಟ್ ಈಸ್ ಮೈ ರೊಟೀನ್. ಸೊ ಈ ಥರ ನಿಮಗೆ ಯಾವುದೇ ನಾನ್ ನೆಗೋಷಿಯಬಲ್ನ ಫಿಕ್ಸ್ ಮಾಡ್ಕೋಬೇಕು ನಿಮ್ಮ ಗ್ರೋತ್ಗೆ ಅಥವಾ ನಿಮ್ಮ ಲೈಫ್ ಸ್ಟೈಲ್ಗೆ ಅಂತಂದಾಗ ಯು ಡೆಫಿನೆಟ್ಲಿ ಹ್ಯಾವ್ ಟು ಡೂ ಇಟ್. ನೆಕ್ಸ್ಟ್ ಅಪ್, ಕೀಪ್ ಇಟ್ ವೆರಿ ರಿಯಲಿಸ್ಟಿಕ್. ಎಸ್, 5 ಗಂಟೆಗೆ ಎದ್ದು ಎಲ್ಲ ಮಾಡಿಬಿಡ್ತೀನಿ, ಓಕೆ ಇದನ್ನೇ ಪ್ರೊಡಕ್ಟಿವಿಟಿ ಅಂತಾರೆ ಅಂತಂದರೆ ನೋ. ನಿಮ್ಮ ಲೈಫ್ಗೆ ಹೇಗೆ ಬೇಕು ಆ ಥರನೇ ನೀವು ರೊಟೀನ್ಸ್ನ ಸೆಟ್ ಮಾಡ್ಕೋಬೇಕು. ಆಗಲೇ ಅದು ಲಾಂಗ್ ಟರ್ಮ್ಗೆ ನಿಮಗೆ ಹೆಲ್ಪ್ ಆಗುತ್ತೆ. ಅವ್ರನ್ನ ಫಾಲೋ ಮಾಡ್ತೀನಿ, ಇವ್ರನ್ನ ಫಾಲೋ ಮಾಡ್ತೀನಿ, ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ ಅಂತ ಜಾಸ್ತಿ ಓವರ್ವೆಲ್ಮ್ ಆಗೋದಕ್ಕೆ ಹೋಗಬೇಡಿ. ನಿಮ್ಮ ಲೈಫ್ ಏನು, ನಿಮ್ಮ ಗೋಲ್ಸ್ ಏನು ಅನ್ನೋದನ್ನು ನೋಡಿಕೊಂಡು ರಿಯಲಿಸ್ಟಿಕ್ಕಾಗಿ ಬಿಲ್ಡ್ ಮಾಡ್ಕೊಳ್ಳಿ. ಓಕೆ, ಬ್ಯಾಕ್ ಟು ದ ವ್ಲಾಗ್. ಆರ್ಯನ್ಗೆ ಇನ್ನೇನು ಒಂದು 20 ದಿನ ಬ್ರಿಡ್ಜ್ ಕೋರ್ಸ್ ಅಂತ ಸ್ಕೂಲ್ ಮತ್ತೆ ಶುರುವಾಗುತ್ತೆ. ಸೊ ಅವ್ನಿಗೋಸ್ಕರ ಅಂತ ಅವ್ನ ರೂಮ್ ಎಲ್ಲನೂ ನಾನು ನೀಟಾಗಿ ಸೆಟ್ ಮಾಡಿಕೊಡ್ತಿದ್ದೆ. ಅವ್ನು ಮಾಡಿರೋಂಥ ಈ ಕ್ಯಾನ್ವಸ್ ಪೇಂಟಿಂಗ್ಸ್, ಅವ್ನು ಮಾಡಿರೋಂಥ ಈ ಆರ್ಟ್ ವರ್ಕ್ ಎಲ್ಲನೂ ಅವ್ನ ರೂಮಲ್ಲೇ ಸ್ಟಿಕ್ ಮಾಡಿಟ್ಟು ಅವ್ನಿಗೊಂದು ಸ್ವಲ್ಪ ಇನ್ನೂ ಮೋಟಿವೇಟ್ ಆಗಲಿ ಅಂತ ಅದನ್ನೆಲ್ಲ ಸೆಟ್ ಮಾಡಿಟ್ಟು ಲಂಚ್ ಪ್ರಿಪರೇಷನ್ಸ್ಗೆ ಅಂತ ಬಂದಿದ್ದೀನಿ. ಇವತ್ತು ಲಂಚ್ ಏನೂ ಪ್ರಿಪರೇಷನ್ಸ್ ಇಲ್ಲ, ಅನ್ನ ಒಂದೇ. ಬಿಕಾಸ್ ಅಮ್ಮ ನನಗೋಸ್ಕರ ಅಂತ ಸಾಂಬಾರನ್ನ ಕೊಟ್ಟು ಕಳಿಸಿದ್ರು, ಅದ್ರ ಜೊತೆಗೆ ಪಲ್ಯನ ಕೊಟ್ಟು ಕಳಿಸಿದ್ರು. ಅಮ್ಮ ಹತ್ರದಲ್ಲಿರೋದ್ರಿಂದ ರಿಯಲಿ ಇಟ್ಸ್ ಸೋ ಯೂಸ್ಫುಲ್, ಗೊತ್ತಾ. ನೆಕ್ಸ್ಟ್ ಆ್ಯಂಡ್ ದ ಲಾಸ್ಟ್ ಸ್ಟೆಪ್, ರೈಟ್ ಇಟ್ ಡೌನ್. ಸಿಲಿ ಅಂತ ಅನ್ಸ್ಬೋದು, ಏನು ಬರೆದ್ರೇ ಇದನ್ನು ಫಾಲೋ ಮಾಡಿಬಿಡ್ತೀವ ಅಂತಲೂ ಅನ್ಸ್ಬೋದು. ಬಟ್ ಇಟ್ ರಿಯಲಿ ವರ್ಕ್ಸ್. ಇದನ್ನು ನಾನು ಅಮ್ಮನಿಂದಾನೇ ಕಲಿತೆ. ನಮ್ಮಮ್ಮ ನಾನು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೂ ಯಾವಾಗಲೂ ಒಂದು ರುಟೀನ್ ಅಂತ ಬಿಲ್ಡ್ ಮಾಡಿರೋರು. ಓಕೆ, ಸಂಡೇ ಅಂದರೆ ನಿನ್ಗೆ ಈ ಥರ ರೊಟೀನ್, ಮಂಡೇಯಿಂದ ಫ್ರೈಡೇ ಅಥವಾ ಸ್ಯಾಟರ್ಡೇ ನಿನ್ಗೆ ಈ ಥರ ರೊಟೀನ್ ಫಾಲೋ ಮಾಡಬೇಕು, ಕ್ಲಾಸ್ಗೆ ಹೋಗಬೇಕು, ವಾಪಸ್ ಬಂದು ಓದ್ಕೋಬೇಕು, ದೆನ್ ಡಿನ್ನರ್ ಟೈಮ್, ಸ್ಕ್ರೀನ್ ಟೈಮ್ ಅಂತ ಎವ್ರಿ ಟೈಮ್ ಅದನ್ನು ಬರೆದಿಟ್ಟು ನನಗೆ ನನ್ನ ರೂಮಲ್ಲಿ ಸ್ಟಿಕ್ ಮಾಡಿರ್ತಾಯಿದ್ರು. ಸೊ ಎದ್ದಿದ ತಕ್ಷಣ ನಾನು ಅದನ್ನು ನೋಡಿ ಫಾಲೋ ಮಾಡ್ತಿದ್ದೆ. ಸೊ ದಟ್ ರಿಯಲಿ ಹೆಲ್ಪ್ಸ್ ಬಿಕಾಸ್ ಬ್ರೈನ್ಗೆ ಒಂದು ಕ್ಲಾರಿಟಿ ಅನ್ನೋದು ಬೇಕಾಗುತ್ತೆ. ಆ್ಯಂಡ್ ಈ ಥರ ಬರ್ತಾಗ ಅದು ನಾನು ಹೇಳಿದಾಗೆ ನಮ್ಮ ಸಬ್ಕಾನ್ಷಿಯಸ್ಸಲ್ಲಿ ರಿಜಿಸ್ಟರ್ ಆಗಿ ಆಟೋಮೆಟಿಕ್ಕಾಗೆ ನಾವು ಅದನ್ನು ಮಾಡ್ತಾ ಹೋಗ್ತೀವಿ. ಸೊ ಇಟ್ ಇಸ್ ರಿಯಲಿ ಹೆಲ್ಪ್ಫುಲ್. ಟ್ರೈ ಮಾಡಿ, ಬಿಕಾಸ್ ಇಟ್ ವರ್ಕ್ಡ್ ಔಟ್ ಫಾರ್ ಮೀ, ಇಟ್ ಮೈಟ್ ವರ್ಕ್ ಔಟ್ ಫಾರ್ ಯು ಆ್ಯಸ್ ವೆಲ್.
ಬ್ಯಾಕ್ ದೆನ್ ನಾನು ಎಷ್ಟೋ ಡಿಫ್ರೆಂಟ್ ರೊಟೀನ್ಸ್ನ ಬಿಲ್ಡ್ ಮಾಡ್ಕೊಂಡಿದ್ದೆ, ಫಾರ್ಮ್ ಮಾಡ್ಕೊಂಡಿದ್ದೆ, ಬಟ್ ಯಾವುದಕ್ಕೂ ಸ್ಟಿಕ್ ಆನ್ ಆಗೋದಕ್ಕೆ ಆಗ್ತಾನೇ ಇರಲಿಲ್ಲ. ಆಗ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೊಂಡಾಗ ಇಟ್ ರಿಯಲಿ ಹೆಲ್ಪ್ ಮೀ. ಮೊದಲನೇದಾಗಿ ಮೇಕ್ ಇಟ್ ವೆರಿ ವೆರಿ ಎಂಜಾಯಬಲ್. ನಿಮ್ಗೆ ಇಷ್ಟ ಆಗಿರುವಂಥ ಕೆಲವೊಂದು ವಿಷಯಗಳನ್ನ ಅದಕ್ಕೆ ಆ್ಯಡ್ ಆನ್ ಮಾಡಿ. ಮೇ ಬಿ ಇಟ್ಸ್ ಯುವರ್ ವೈಬ್ ಆರ್ ನಿಮ್ಮ ಕ್ಯಾರೆಕ್ಟರ್ಗೆ ತಕ್ಕಂಗೆ ಅದನ್ನು ಒಂದು ಸ್ವಲ್ಪ ಆ್ಯಡ್ ಮಾಡಿಕೊಂಡಾಗ ಲಾಂಗ್ ಟರ್ಮಲ್ಲಿ ಅದು ನಮಗೆ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ವೆಜಿಟೇಬಲ್ ರೀಸ್ಟಾಕ್ ಮಾಡಿದಾಗೆಲ್ಲನೂ ನಾನು ಮ್ಯೂಸಿಕ್ನ ಆ್ಯಡ್ ಮಾಡ್ತೀನಿ. ಸೊ ಇಟ್ಸ್ ಮೈ ವೈಬ್. ಆ ವೈಬ್ನ ಕ್ರಿಯೇಟ್ ಮಾಡಿದಾಗ ಮತ್ತೆ ಮತ್ತೆ ಆ ಒಂದು ಸೆಟ್ ಆಫ್ ಆ್ಯಕ್ಷನ್ಸ್ನ ಮಾಡೋದಕ್ಕೆ ನನಗೆ ಇಂಟ್ರೆಸ್ಟು ಬರುತ್ತೆ ಆ್ಯಂಡ್ ಬೇಡ ಬೋರಿಂಗ್ ಅಂತಲೂ ಅನ್ಸೋದಿಲ್ಲ. ಸೊ ಆಲ್ವೇಸ್ ಕ್ರಿಯೇಟ್ ದಟ್ ವೈಬ್ ಆರ್ ಮೇಕ್ ಇಟ್ ವೆರಿ ವೆರಿ ಎಂಜಾಯಬಲ್. ಸೆಕೆಂಡ್ ಥಿಂಗ್, ರೀಸ್ಟಾರ್ಟ್ ಮೈಂಡ್ ಅನ್ನೋದು ಯಾವತ್ತೂ ಇರಬೇಕು ನಿಮಗೆ. ಓಕೆ, ಇವತ್ತು ನನ್ನ ಕೈಯಲ್ಲಿ ಆಗಲೇ ಇಲ್ಲ ರೊಟೀನ ಫಾಲೋ ಮಾಡ್ಕೊಳ್ಳೋದಕ್ಕೆ ಬಿಕಾಸ್ ಆಫ್ ಸಮ್ ರೀಸನ್ಸ್ ಅಂತ ಅಂದಾಗ ನಾನು ಮಂಡೇ ಮಾಡ್ತೀನಿ, ಅಥವಾ ನಾನು ನೆಕ್ಸ್ಟ್ ಮಂತ್ ಫಸ್ಟಿಂದ ಮಾಡ್ತೀನಿ, ಅಥವಾ ನಾನು ಓಕೆ ಇದು ಒಳ್ಳೆಯ ದಿನ ಇವತ್ತಿಂದ ಮಾಡ್ತೀನಿ ಅಂತಂದರೆ ಆ ದಿನ ಯಾವತ್ತಿಗೂ ಬರೋದಿಲ್ಲ. ನೆಕ್ಸ್ಟ್ ಡೇನೇ ನೀವು ರೀಸ್ಟಾರ್ಟ್ ಆ್ಯಂಡ್ ರೀಸೆಟ್ ಮೈಂಡ್ಸೆಟ್ನ ಇಟ್ಕೋಬೇಕು. ಇವತ್ತು ಆಗಲಿಲ್ವಾ, ಇಟ್ಸ್ ಕಂಪ್ಲೀಟ್ಲಿ ಫೈನ್. ನೆಕ್ಸ್ಟ್ ಡೇ ಇಮಿಡಿಯೇಟಾಗಿ ನಾನು ಮತ್ತೆ ನನ್ನ ಬ್ಯಾಕ್ ಟು ರೊಟೀನ್ ಅಥವಾ ಬ್ಯಾಕ್ ಟು ನನ್ನ ಸೆಟ್ ಆ್ಯಕ್ಷನ್ಸ್ ಅಂತ ನೀವೇ ನಿಮ್ಮ ರೀಸ್ಟಾರ್ಟ್ ಮೈಂಡ್ನ ಫಿಕ್ಸ್ ಮಾಡಿಕೊಂಡು ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಆ್ಯಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಅಂತಂದರೆ, ಯಾಕೆ ಈ ರೊಟೀನ್ನ ಮಾಡ್ತಿದ್ದೀನಿ ಅನ್ನೋದನ್ನು ನೀವು ಸೆಲ್ಫ್ ರಿಮೈಂಡರ್ ಆಗಿ ಮತ್ತೆ ಮತ್ತೆ ಅದನ್ನು ಯೋಚನೆ ಮಾಡ್ತಾನೇ ಇರಬೇಕು. ಯಾಕೆ ಈ ರೊಟೀನ್ನ ಶುರು ಮಾಡಿಕೊಂಡೆ, ಏನು ಬರುತ್ತೆ ನನಗೆ ಈ ರೊಟೀನಿಂದ, ಅಥವಾ ವಾಟ್ ವಾಸ್ ಮೈ ಗೋಲ್, ಇದನ್ನು ನೀವು ಮತ್ತೆ ಮತ್ತೆ ರಿಮೈಂಡ್ ಮಾಡಿದಾಗಲೇ ನಿಮಗೆ ಆ ರೊಟೀನ್ಗೆ ಸ್ಟಿಕ್ ಆನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಇದು ಮೂರೇ ವಿಷಯಗಳು. ಇದನ್ನೇ ನಾನು ಯೂಶ್ವಲಾಗಿ ಫಾಲೋ ಮಾಡೋದು. ಎಲ್ಲೆಲ್ಲಿ ಮ್ಯೂಸಿಕ್ನ ಆ್ಯಡ್ ಮಾಡ್ಕೋಬೇಕಾ ಆ್ಯಡ್ ಮಾಡ್ಕೊತೀನಿ, ಅಥವಾ ರೀಸ್ಟಾರ್ಟ್ ಮೈಂಡ್ ಇಮಿಡಿಯೇಟಾಗಿ ನೆಕ್ಸ್ಟ್ ಡೇ ನಾನು ರೀಸ್ಟಾರ್ಟ್ ಮಾಡಿಬಿಡ್ತೀನಿ. ಐ ನೆವರ್ ಡಿಲೇ ದ ಪ್ರಾಸೆಸ್. ಆ್ಯಂಡ್ ಆಲ್ವೇಸ್ ನಾನು ಹೇಳಿದಾಗೆ ಬಿಫೋರ್ ಗೋಯಿಂಗ್ ಟು ಬೆಡ್ ನನ್ನ ಗೋಲ್ ಏನು, ಯಾಕೆ ನಾನು ಇದನ್ನು ಫಾಲೋ ಮಾಡ್ತೀನಿ ಅನ್ನೋದನ್ನು ಮತ್ತೆ ಮತ್ತೆ ನಾನು ರಿಮೈಂಡ್ ಮಾಡ್ತಾ ಇರ್ತೀನಿ. ಸೊ ದಿಸ್ ಮೈಟ್ ಬಿ ಹೆಲ್ಪ್ಫುಲ್. ಓಕೆ, ಲೆಟ್ಸ್ ಗೆಟ್ ಬ್ಯಾಕ್ ಟು ದ ವ್ಲಾಗ್. ಒಳ್ಳೆ ಲಂಚ್ನ ಮುಗಿಸ್ಕೊಂಡ್ವಿ ಆ್ಯಂಡ್ ಮಕ್ಕಳ ಜೊತೆನೇ ನಾನು ಒಂದು ಒಳ್ಳೆ ಮೂವಿನ ಕೂಡ ನೋಡಿದೆ. ಜೊತೇಲಿ ಈ ಥರ ಮೂವಿ ನೋಡಿದಾಗ ಟೈಮ್ ವೇಸ್ಟ್ ಅಂತ ಅಂದ್ಕೊಳ್ಬೇಡಿ. ಮೇ ಬಿ ಇಟ್ಸ್ 2 hours ಆಫ್ ಟೈಮ್, ಬಟ್ ನನ್ನ ಪರ್ಸ್ಪೆಕ್ಟಿವ್, ಅವರ ಪರ್ಸ್ಪೆಕ್ಟಿವ್, ಒಂದು ಸ್ಮಾಲ್ ಡಿಸ್ಕಷನ್ ನಡೆಯುತ್ತೆ ಆ್ಯಂಡ್ ತುಂಬಾ ಚೇಂಜಸ್ ಆಗುತ್ತೆ ಆ ಒಂದು 2 hours ಆಫ್ ಟೈಮಲ್ಲಿ. ಸೊ ಮಕ್ಕಳ ಜೊತೆ ಮೂವಿ ಎಲ್ಲ ನೋಡಿ ಸಂಜೆ ಆಗ್ತಿದ್ದಂಗೆ ಒಂದು ವಾಕ್ಗೆಲ್ಲ ಹೋಗಿ ಬಂದ್ವಿ ಮಾಡಿ ಮೇಲೆ. ಸನ್ಸೆಟ್ ಎಲ್ಲ ನೋಡಿಕೊಂಡು ಒಂದು ಒಳ್ಳೆ ಮೈಂಡ್ ರಿಫ್ರೆಶ್ಮೆಂಟ್ ಅಂತ ಹೇಳ್ಬೋದು. ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಇಯರ್ಗೆ ಆರ್ಯನ್ಗೆ ಬುಕ್ಸ್ ಎಲ್ಲ ಕೊಟ್ಟಿದ್ರಲ್ಲ ಅದನ್ನೆಲ್ಲನೂ ಅವನು ಆರ್ಗನೈಸ್ ಮಾಡಿಕೊಂಡು ಹೆಸರೆಲ್ಲ ಬರೆದಿಟ್ಟು ಇಬ್ಬರೂ ಸೇರಿಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಆ್ಯಂಡ್ ಆರ್ಯನ್ಗೆ ಈ ಥರ ಒಂದು ಟೈಮ್ ಟೇಬಲ್ನ ಹಾಕೊಟ್ಬಿಡ್ತೀನಿ ನಾನು. ಆಗ ಅವನು ಮೆಟಿಕ್ಯುಲಸ್ಲಿ ಅದನ್ನು ಫಾಲೋ ಮಾಡ್ತಾನೆ. ಅವನಿಗೆ ಗೊತ್ತಾಗುತ್ತೆ, ಇಟ್ಸ್ ಲೈಕ್ ಅ ಗೈಡ್. ನಾನು ಹೇಳಿದಾಗೆ ನೆಕ್ಸ್ಟ್ ಏನು ಮಾಡಬೇಕು, ಈ ಟೈಮಲ್ಲಿ ಏನು ಮಾಡಬೇಕು ಅಂತ ಅವನಿಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ಈ ಥರ ಬರೆದಿಟ್ಟಾಗ ಅವನಿಗೆ ಒಂದು ರೊಟೀನ್ ಹೇಗೆ ಸೆಟ್ ಮಾಡಬೇಕು, ಓಕೆ ಇದು ನನ್ನ ರೊಟೀನ್, ನಾನು ಇದೇ ಟೈಮ್ಗೆ ಆಟ ಆಡಬೇಕು, ನನ್ನದು ಅವನದು ಒಂದೇ ಥರ ಇರೋದಿಲ್ಲವಲ್ಲ. ಸೊ ಹಿಲ್ ನೋ ದಟ್ ಡಿಫ್ರೆನ್ಸ್ ಆ್ಯಂಡ್ ಅವ್ನಿಗೆ ಫಾಲೋ ಮಾಡೋದಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಈ ಟ್ರಿಕ್ ನಾನು ಹೇಳಿದಾಗೆ ನಮ್ಮಮ್ಮ ಇದೇ ಥರ ಮಾಡ್ತಿದ್ರು. ಈ ವಿಡಿಯೋನ ನೋಡಿದಾಗ ಓಕೆ ನಮ್ಮಮ್ಮ ಇದೇ ಥರ ಮಾಡ್ತಿದ್ರಲ್ಲ, ಸಿ ಹೌ ಇಟ್ ಹೆಲ್ಪ್ಸ್ ಅನ್ನೋದು ನನಗೆ ಮತ್ತೆ ಮತ್ತೆ ಅದೇ ಅನಿಸ್ತಾ ಇತ್ತು. ಸಮ್ಮರ್ ಆಗಿರೋದ್ರಿಂದ ಪ್ಲ್ಯಾಂಟ್ ಕೇರ್ ಇಸ್ ವೆರಿ ಇಂಪಾರ್ಟೆಂಟ್. ಆಲ್ಮೋಸ್ಟ್ ನಾನು ವೀಕ್ಲಿ 2-3 ಟೈಮ್ಸ್ ನೀರು ಹಾಕ್ತಾನೆ ಇರ್ತೀನಿ. ಆ್ಯಂಡ್ ಇವತ್ತು ನೋಡಿದಾಗ ಸಣ್ಣ ಸಣ್ಣ ಪೆಸ್ಟ್ಸ್ ಕಾಣಿಸ್ತು, ಈ ವೈಟ್ ಆಗಿರುವಂಥ ಹುಳಗಳು. ಈ ಥರ ಇದ್ದಾಗ ಇಮಿಡಿಯೇಟಾಗೆ ನಾನು ಅದಕ್ಕೆ ಬೇಕಾಗಿರುವಂತಹ ಏನೇನು ಸೊಲ್ಯೂಷನ್ ಇರುತ್ತಲ್ಲ ಅದನ್ನು ಫಾಲೋ ಮಾಡಿಬಿಡ್ತೀನಿ. ಬಿಕಾಸ್ ಪ್ಲ್ಯಾಂಟ್ಗೆ ಅದು ಇಟ್ಸ್ ರಿಯಲಿ ಡೇಂಜರಸ್. ಈ ಸಣ್ಣ ಹುಳ ಸ್ಪ್ರೆಡ್ ಆಗ್ತಾ ಒಂದು ಪ್ಲ್ಯಾಂಟಿಂದ ಇನ್ನೊಂದು ಪ್ಲ್ಯಾಂಟ್ ಕಡೆಗೆ ಹೋಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಡುತ್ತೆ. ಇದಕ್ಕೆ ಯೂಶ್ವಲಾಗಿ ನಾನು ನೀಮ್ ಆಯಿಲ್ ಏನಿರುತ್ತೆ ಪ್ಲ್ಯಾಂಟ್ಗೆ ಅಂತಲೇ ಬರುತ್ತೆ, ನೀಮ್ ಆಯಿಲ್ ವಿತ್ ವಾಟರ್, ಅದನ್ನು ಡೈಲ್ಯೂಟ್ ಮಾಡಿಬಿಟ್ಟು ಅಂದರೆ 1 ಸ್ಪೂನ್ ನೀಮ್ ಆಯಿಲ್ ಹಾಕ್ಕೊಂಡ್ರೆ ಒಂದು 4-5 ಗ್ಲಾಸಸ್ ಅಷ್ಟು ನೀರು ಹಾಕ್ಕೋಬೇಕಾಗುತ್ತೆ. ಸೊ ಅಷ್ಟು ಡೈಲ್ಯೂಟಾಗಿರಬೇಕು. ಅದನ್ನು ನಾನು ಸ್ಪ್ರೇ ಮಾಡಿ ಒಂದು 10-15 ನಿಮಿಷ ಬಿಟ್ಟು ಮತ್ತೆ ನೀರೆಲ್ಲ ಹಾಕಿ ಪ್ಲ್ಯಾಂಟ್ ಕೇರ್ನ ಮಾಡ್ಕೊತಾ ಇರ್ತೀನಿ. ಸೊ ಆಗಾಗ ಪ್ಲ್ಯಾಂಟ್ಸ್ನ ನೋಡ್ಕೊತಾನೇ ಇರಬೇಕು. ರೊಟೀನ್ಸ್ನ ಬಿಲ್ಡ್ ಮಾಡ್ಕೊಳ್ಬೇಕಾದ್ರೆ ಕೆಲವೊಂದು ವಿಷಯಗಳನ್ನ ನೀವು ಮಾಡಲೇಬಾರ್ದು. ದ ಡೋಂಟ್ಸ್. ಮೊದಲನೇದು, ಡೋಂಟ್ ಕಾಪಿ ಅದರ್ಸ್. ಅವರು ಒಂದು ರೊಟೀನ ಫಾಲೋ ಮಾಡ್ತಿದ್ದಾರೆ ಅಂತಂದಾಗ ಅದು ಅವ್ರ ಲೈಫ್ಗೆ ತಕ್ಕಂಗೆ ಅವ್ರು ಮಾಡ್ಕೊಂಡಿರ್ತಾರೆ. ನೀವು ಅದನ್ನೇ ಫಾಲೋ ಮಾಡಿ ಅದನ್ನೇ ಮಾಡ್ತೀನಿ ಅಂತಂದಾಗ ಇಮಿಡಿಯೇಟಾಗೆ ನೀವು ಫೇಲ್ ಆಗಿಬಿಡ್ತೀರ. ಸೊ ಆದಷ್ಟು ನಿಮ್ಮ ಲೈಫ್, ನಿಮ್ಮ ಗೋಲ್ಸ್, ನಿಮ್ಮ ರೊಟೀನ್, ನಿಮ್ಮ ಫ್ಯಾಮ್ಲಿ ಇದಕ್ಕೆಲ್ಲನೂ ನೋಡಿಕೊಂಡು ನೀವು ರೊಟೀನ್ಸ್ನ ಬಿಲ್ಡ್ ಮಾಡ್ಕೊಳ್ಳಿ. ಟು ನಾಟ್ ಕಾಪಿ ಅದರ್ಸ್.
ಸೆಕೆಂಡ್ ಥಿಂಗ್, ಓವರ್ಲೋಡ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಎಲ್ಲನೂ ಇವತ್ತೇ ಮಾಡಿಬಿಡ್ತೀನಿ, ಎಲ್ಲನೂ ಇದೇ ಥರನೇ ನಡೆದ್ಬಿಡಬೇಕು ಅಂತ ಡೋಂಟ್ ಓವರ್ಲೋಡ್ ಯುವರ್ ಸೆಲ್ಫ್. ಸಣ್ಣದಾಗೆ ಚಿಕ್ಕದಾಗೆ ಸ್ಟಾರ್ಟ್ ಮಾಡಿ, ಬಿಕಾಸ್ ಅದು ತುಂಬಾ ಮೆಂಟಲ್ ಸ್ಟ್ರೆಸ್ ಕ್ರಿಯೇಟ್ ಮಾಡಿಬಿಡುತ್ತೆ ಆ್ಯಂಡ್ ಲಾಟ್ ಆಫ್ ಥಿಂಗ್ಸ್ ವಿಲ್ ಹ್ಯಾಪನ್. ಸೊ ಆದಷ್ಟು ಕೀಪ್ ಇಟ್ ವೆರಿ ಸಿಂಪಲ್, ವೆರಿ ರಿಯಲಿಸ್ಟಿಕ್, ವೆರಿ ಸ್ಮಾಲ್. ಆದಷ್ಟು ಅಷ್ಟೇ. ಆ್ಯಂಡ್ ಇನ್ಸ್ಟೆಂಟ್ ರಿಸಲ್ಟ್ಸ್ ಬಂದುಬಿಡಬೇಕು. ಓಕೆ, ನಾನು ರೊಟೀನ ಫಾಲೋ ಮಾಡಿದೆ, ಒಂದು ವಾರ ಆಗೋಯ್ತು, ಏನೂ ಡಿಫ್ರೆನ್ಸೇ ಇಲ್ವಲ್ಲ ಅಂತಂದರೆ, ನಿಜ ಹೇಳಬೇಕು ಅಂತಂದರೆ ನಿಮಗೆ ಡಿಫ್ರೆನ್ಸ್ ಗೊತ್ತೇ ಆಗೋದಿಲ್ಲ. ಇಟ್ ಹ್ಯಾಪನ್ಸ್ ಇನ್ ಅ ಲಾರ್ಜರ್ ಸ್ಕೇಲ್. ನಿಮ್ಗೆ ಗೊತ್ತೇ ಆಗೋದಿಲ್ಲ ಅದೇನೇನು ನಡೀತಾ ಇದೆ ಅಂತ. ಆಟೋಮೆಟಿಕ್ಕಾಗಿ ಒಂದಷ್ಟು ಮಂತ್ಸ್ ಆದಮೇಲೆ ನಿಮಗೆ ಆ ಡಿಫ್ರೆನ್ಸ್ ಅನ್ನೋದು ಗೊತ್ತಾಗುತ್ತೆ. ಸೊ ಇನ್ಸ್ಟೆಂಟಾಗಿ ರಿಸಲ್ಟ್ಸ್ ಬೇಕು ಅಂತಂದು ನೀವು ಅದನ್ನೇ ಮೈಂಡಲ್ಲಿ ಇಟ್ಕೊಂಡು ರೊಟೀನ್ಸ್ನ ಫಾಲೋ ಮಾಡಬೇಡಿ ಅಥವಾ ಬಿಲ್ಡ್ ಮಾಡಬೇಡಿ. ಆ್ಯಂಡ್ ದ ಲಾಸ್ಟ್ ಥಿಂಗ್, ಡೋಂಟ್ ಕ್ವಿಟ್. ಕೆಲವೊಂದು ಜನಗಳು ಇದನ್ನೇ ಮಾಡ್ತಾ ಇರಬೇಕಾ ಅಂದರೆ ಎಸ್, ಇದನ್ನೇ ಮಾಡಬೇಕು. ನೀವು ಒಂದೇ ಥರ ರೊಟೀನ್ನ ಫಾಲೋ ಮಾಡೋದು ತುಂಬಾ ಕಷ್ಟ. ಇಟ್ಸ್ ರಿಯಲಿ ವೆರಿ ಡಿಫಿಕಲ್ಟ್, ಬಟ್ ಡು ನಾಟ್ ಗಿವ್ ಅಪ್. ಪ್ರತಿಯೊಬ್ಬರಿಗೂ ಅವ್ರಿಗೆ ಆದಂಥ ಒಂದು ಬ್ಯೂಟಿಫುಲ್ ಲೈಫ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು ಅನ್ನೋ ಒಂದು ಆಸೆ ಇದ್ದೇ ಇರುತ್ತೆ. ಸೊ ದೊಡ್ಡ ಗೋಲ್ಸ್ ಇಟ್ಕೊತೀನಿ ಅಥವಾ ಈ ಥರ ಪ್ಲ್ಯಾನಿಂಗ್ ಮಾಡ್ಕೊತೀನಿ ಅನ್ನೋದು, ಎಸ್, ಇಟ್ ಈಸ್ ಯೂಸ್ಫುಲ್. ಬಟ್ ಅದೆಲ್ಲ ಎಲ್ಲಿಂದ ಶುರು ಆಗುತ್ತೆ ಗೊತ್ತಾ? ಫ್ರಮ್ ಯುವರ್ ಹ್ಯಾಬಿಟ್ಸ್, ದಟ್ ಈಸ್ ಫ್ರಮ್ ಯುವರ್ ರುಟೀನ್ಸ್. ಸೊ ಬೇಸಿಕ್ಕಾಗಿ ನಿಮ್ಮ ರುಟೀನ್ ಹೇಗಿರುತ್ತೋ ನಿಮ್ಮ ಫ್ಯೂಚರ್ ಲೈಫ್ ಅದೇ ಥರನೇ ಇರುತ್ತೆ. ಇವತ್ತು ನಿಮ್ಮ ಸ್ಟೇಟ್ ಆಫ್ ಲೈಫ್ ಸರಿ ಇಲ್ಲ ಅಂತಂದರೆ ಯು ಶುಡ್ ಓನ್ಲಿ ವರ್ಕ್ ಆನ್ ಯುವರ್ ರೊಟೀನ್ಸ್. ಬೇರೆ ಏನನ್ನೂ ತಲೆ ಕೆಡಿಸ್ಕೋಬಾರ್ದು. ಇಮಿಡಿಯೇಟ್ಲಿ ಟ್ರೈ ಟು ಚೇಂಜ್ ಯುವರ್ ರುಟೀನ್. ಆ್ಯಂಡ್ ಇನ್ ಕೆಲವೊಂದು ದಿನಗಳು ನೀವು ವೆರಿ ಲೋ ಫೀಲ್ ಆದಾಗ ಅಥವಾ ಡಿಮೋಟಿವೇಟೆಡ್ ಅಂತ ಅನಿಸಿದಾಗ, ದಟ್ಸ್ ಕಂಪ್ಲೀಟ್ಲಿ ಫೈನ್. ರುಟೀನ್ಸ್ ಅನ್ನೋದು ಪರ್ಫೆಕ್ಷನ್ ಅಲ್ಲ. ಇಂಪರ್ಫೆಕ್ಟ್ಲಿ ಆಲ್ಸೋ ನೀವು ಕನ್ಸಿಸ್ಟೆಂಟಾಗಿ ಅದನ್ನು ಮಾಡ್ತಾ ಇದ್ದೀರಾ ಅಂತಂದಾಗಲೇ ಆ ಡಿಫ್ರೆನ್ಸ್ ಅನ್ನೋದು ಸಿಗುತ್ತೆ. ಸೊ ದ್ಯಾಟ್ಸ್ ಇಟ್ ಫಾರ್ ದಿಸ್ ವ್ಲಾಗ್. ಈ ವ್ಲಾಗ್ ಇನ್ಫಾರ್ಮೇಟಿವ್ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನಿಮ್ಮ ವ್ಯಾಲ್ಯೂಬಲ್ ಫೀಡ್ಬ್ಯಾಕ್ನ ನನಗೆ ಕಮೆಂಟ್ಸಲ್ಲಿ ತಿಳಿಸೋದಕ್ಕೆ ಮರೆಯೋಕ್ಕೆ ಹೋಗಬೇಡಿ. ಆ್ಯಂಡ್ ಡೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಬಿಲ್ಡ್ ಯುವರ್ ರೊಟೀನ್ ಆ್ಯಂಡ್ ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್. ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ, ಆ್ಯಸ್ ಐ ಆಲ್ವೇಸ್ ಸೇ, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಾಯ್.